ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ ಸಂಕೋಚ ಇಲ್ದೆ ಕೇಳಿ, ನಾನ್ ಬಡಿಸ್ತೀನಿ. ಜನನಿ, ಆ ವೈಟ್ ಕಲರ್ ಸ್ಯಾರಿ ಆಂಟಿ ಯಾಕೋ ನನ್ನನ್ನೇ ಅವಾಗ್ಲಿಂದ ಗುರಾಯಿಸ್ತಾ ಇದಾರೆ ಕಣೆ. ಯಾಕೆ ನಾನ್ ಮಾಡಿದ ಅಡ್ಗೆ ಅವ್ರಿಗೆ ಇಷ್ಟ ಆಗಿಲ್ವಾ, ಅಥವಾ ಈ ಹಿಂದೆ ಕೇಟ್ರಿಂಗ್ ಅವ್ರು ಇದ್ರಲ್ವಾ ಅವ್ರ ಕಡೆಯವ್ರ? ಏನೋ ಗೊತ್ತಾಗ್ತಾನೆ ಇಲ್ಲ ಕಣೆ. ಯಾಕೆ ಜನ ನೀನ್ ಆಗ್ತಾ ಇದ್ಯಾ? ನನಗೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ? ಅಲ್ಲ, ನಾನ್ ಅವ್ರಿಗೆ ಇಷ್ಟ ಆಗ್ತಾ ಇದ್ರು ಪರವಾಗಿಲ್ಲ, ನಾನ್ ಮಾಡಿರೋ ಅಡ್ಗೆ ಇಷ್ಟ ಆಗ್ತಾ ಇಲ್ವಾ? ಅಕ್ಕ, ಇಷ್ಟ ಆಗತ್ತೆ, ಖಂಡಿತ ಅವ್ರ ಎಲ್ರಿಗೂ ಇಷ್ಟ ಆಗತ್ತೆ. ನೀವ್ ಹೆದರ್ಕೋಬೇಡಿ, ಆರಾಮಾಗಿರಿ. ಜನನಿ, ಇದೇನೇ ಇದು? ಯಾರು ಊಟನೇ ಮಾಡ್ತಿಲ್ವಲ್ಲ? ಬೇರೆ ಏನಾದ್ರೂ ಬೇಕಿತ್ತಾ? ಮೇಡಮ್ ನಮಸ್ತೆ. ಯಾಕೆ ಯಾರು ಊಟನೇ ಮಾಡ್ತಾ ಇಲ್ಲ? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ನಾವು ಕರೆಕ್ಟ್ ಟೈಮ್ಗೆ ಬಂದ್ವಿ ಅಲ್ವಾ? ಅದೆಲ್ಲ ಏನೂ ಇಲ್ಲ ಮೇಡಮ್. ಇವರೆಲ್ಲ ನಾನು ಬಂದ್ಮೇಲೆನೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಊಟ ಮಾಡೋದು. ಪ್ರತಿದಿನ ಹಂಗೇನೆ. ಓ ಹಾಗಾ, ಸರಿ. ಶುರು ಮಾಡೋಣವಾ? ಮಾಡೋಣ. ದೇವರೇ, ನಮಗೆ ಆಹಾರ ಆರೋಗ್ಯ ಒಳ್ಳೆ ಜೀವನ ಕರುಣಿಸಿರುವ ನಿನಗೆ ಅನಂತ ಅನಂತ ಧನ್ಯವಾದಗಳು. ನಿನ್ನ ಆಶೀರ್ವಾದ ನಮ್ಮ ಮೇಲೆ, ಆಹಾರ ಕರುಣಿಸಿದವರ ಮೇಲೆ ಸದಾ ಹೀಗೆ ಇರಲಿ ತಂದೆ. ಸದಾ ಹೀಗೆ ಇರಲಿ ತಂದೆ. ಸರಿ, ಈಗ ಎಲ್ರೂ ಊಟ ಮಾಡಿ. ಜನನಿ, ಇದೇನೇ ಇದು? ಯಾರು ಏನೋ ಹೇಳ್ದೇನೆ ಊಟ ಮಾಡ್ತಿದ್ದಾರೆ. ನಾನ್ ಮಾಡಿರೋ ಅಡ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಕಣೆ. ಅಕ್ಕ, ಇಷ್ಟ ಆಗಿರತ್ತೆ, ಅವ್ರು ಹೇಳ್ತಾರೆ, ನೀವ್ ಸುಮ್ನೆ ಇರಿ. ತಾಯಿ, ಎಲ್ಲವೂ ತುಂಬಾ ಚೆನ್ನಾಗಿದೆಯಮ್ಮ. ಸೂಪರ್ ಆಗಿದೆಯಮ್ಮ. ತುಂಬಾ ಥ್ಯಾಂಕ್ಸ್. ಊಟ ಮಾಡಿ, ಎಲ್ರೂ ಕೇಳಿ ಕೇಳಿ ಹಾಕ್ಸ್ಕೊಳ್ಳಿ. ಹಾ ಆಂಟಿ, ಹೇಗಿದೆ? ಸೂಪರ್ ಆಗಿದೆ ಅಮ್ಮ. ಆಂಟಿ, ಈಗ್ಲೇ ನೋಡಿ ನಿಮ್ ಮುಗ್ದಲ್ಲಿ ನಗು ಬರ್ತಾ ಇರೋದು. ಆಗ್ಲಿಂದ ನನ್ನನ್ನೇ ಗುರಾಯಿಸ್ತಾ ಇದ್ರಿ. ಪಲ್ಯ ಸೂಪರ್ ಆಗಿದೆ ಅಮ್ಮ. ಗಟ್ಟಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿದೆ ಅಮ್ಮ. ಇನ್ನು ಸ್ವಲ್ಪ ಬಡಿಸ್ಲಾ? ಅದಕ್ಕೆ ನಾನೇ ಬಿಡಿಸ್ತೀನಿ ರೀ. ಹಾ, ಊಟ ಮಾಡಿ, ಎಲ್ರೂ ನೆಮ್ಮದಿಯಾಗಿ ಊಟ ಮಾಡಿ. ಏನಾದ್ರೂ ಬೇಕಿದ್ರೆ ಕೇಳಿ, ನಾನ್ ಮಾಡಿಸ್ತೀನಿ. ಹಾ ಜನನಿ, ಇಷ್ಟ ಆಗಿದೆ ಕಣೆ, ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಅಕ್ಕ, ಹೇಳ್ದೆ ಅಲ್ವಾ ಎಲ್ರಿಗೂ ಇಷ್ಟ ಆಗತ್ತೆ ಅಂತ. ಆಲ್ ದಿ ವೆರಿ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು. ಅಕ್ಕ, ಯು ಡಿಸರ್ವ್ ಇಟ್.
ಏಯ್ ಬಾ ಆ ಕಡೆ. ಏಯ್ ಆಮಮ್ಮ ಮುಚ್ಕೊಂಡು ನಿಂತ್ಕೊಳ್ಳ ಒಂದು ಸ್ವಲ್ಪ ಹೊತ್ತು. ಯಾಕೋ ಒಳ್ಳೆ ಅಣ್ಸುಟ್ ಬೆಕ್ತರ ಆಡ್ತಾ ಇದ್ಯಾ? ಸುಮ್ಮನೆ ನಿಂತ್ಕೋ. ಅಮ್ಮ ಏನಾಯ್ತಮ್ಮ? ಏನು ಇಲ್ಲ ಕಣೋ, ಕಾಫಿ ಏನಾದ್ರೂ ಕುಡಿತೀರಾ? ಬೇಡ ಅಮ್ಮ, ಕುಡ್ದಾಯ್ತು. ಕೀರ್ತಿ, ಆ ನಂದೀಶ್ ಎಂಟರ್ಪ್ರೈಸಸ್ ಕಡೆಯಿಂದ ತುಂಬಾ ಬಾಕಿ ಬರ್ಬೇಕಣೆ. ಒಂದು ಫೋನ್ ಮಾಡಿ ಕೇಳೆ. ಸರಿ ಅಣ್ಣ. ಒಂದೇ ಪ್ರಶ್ನೆ ಅದೆಷ್ಟು ಸರಿ ಅಂತ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಇವರು. ಇವ್ರುಗಳು ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ವಲ್ಲ ಅಕ್ಕ. ಫೋನ್ ಮಾಡೋ ರಿಸೀವ್ ಕೂಡ ಮಾಡ್ತಿಲ್ಲ. ಊಟ ಕೊಟ್ರ ಇಲ್ವೋ ಅದು ಗೊತ್ತಾಗ್ತಿಲ್ಲ. ಈಗಷ್ಟೇ ತಾನೇ ಹೋಗಿದ್ದಾರೆ, ಕಾಲ್ ಮಾಡ್ತಾರೆ ಬಿಡುವಾಣಿ. ಅಕ್ಕ, ನಿಮ್ ಗಂಡ ಬಂದ್ ಕೇಳಿದ ತಕ್ಷಣ ನನ್ಗಂತೂ ಕೈ ಕಾಲೆಲ್ಲ ನಡ್ಕ ಶುರುವಾಗೋಯ್ತು. ಅನಗ ಎದ್ರುಕೊಂಡು ಅತ್ತೆ ಕಾಲಕ್ಕೆ ಬಿದ್ದು ಎಲ್ಲಾ ವಿಷಯನೂ ಬಾಯ್ ಬಿಟ್ಟಂಗೆ, ಎಲ್ಲಿ ಬಾವನ ಹತ್ರನೂ ಬಾಯ್ ಬಿಟ್ಬಿಡ್ತಾಳೋ ಅಂತ ತುಂಬಾ ಭಯ ಆಗೋಗಿತ್ತಕ್ಕ. ನನಗೂ ಅಷ್ಟೇ ವಾಣಿ. ಆಮೇಲೆ ಅದೆಂಗೋ ಮ್ಯಾನೇಜ್ ಮಾಡ್ಬಿಟ್ಲು. ಸಾಕಾಗೋಯ್ತು. ಅನಗ ಬೇರೆ ಏನೋ ಮ್ಯಾನೇಜ್ ಮಾಡಿದ್ಲು. ಇವತ್ತಂತೂ ನಾನು ಏನೇನೋ ಹೇಳಿ ಹೇಳಿ ತಲೆ ಕೆಟ್ಟೋಯ್ತು. ಈ ಮರಳ ಒಂದೊಂದ್ ಕೆಲ್ಸನೂ ಶುರು ಮಾಡ್ಬೇಕಾದ್ರೆ ನಾವು ಸತ್ತು ಬದುಕ್ಬೇಕು. ಹೌದು ವಾಣಿ, ಹಾಗೆ ಆಗೋಗಿದೆ. ಅವ್ರೇನಾದ್ರೂ ಕಂಡಿಡಿದ್ರು ಅಂತ ಅನ್ಕೊಳ್ಳಿ, ನಮ್ಮನ್ನೆಲ್ಲ ಕಟ್ಟಿ ಕಡ್ದು ನರಬಲೆ ಕೊಟ್ಬಿಡ್ತಾರ ಅಷ್ಟೇ ಅವರು. ಅತ್ತೇನು ಏನೇನೋ ಹೇಳಿ ಮ್ಯಾನೇಜ್ ಮಾಡಿದ್ರು. ನನಗಂತೂ ತುಂಬಾ ಭಯ ಆಗೋಗಿತ್ತು. ಈ ಕರಿಕಾಳಂತೂ ಅದೆಷ್ಟು ಮಾತಾಡ್ತಾನೆ. ಇವನ್ ಬಾಯಿಗೆ ಫೆವಿಕಲ್ ಹಾಕಿ ಅಂಟಿಸ್ಬಿಡ್ಬೇಕಷ್ಟೇ. ಬಾಂಬ್ ಬಿಡ್ತೀವಂತೆ, ಬಾಂಬ್. ಕೊಡಿಯಕ್ಕ, ಅನಗ ಬರೋಷ್ರಲ್ಲಿ ಎಲ್ಲ ಪಾತ್ರನೂ ತೊಳ್ದಾಕ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಯಾರೋ ನೆಕ್ಸ್ಟ್ ಯಾರೋ ಬಂದ್ರು. ಈ ಮನೆಗೆ ಏನಾದ್ರೂ ಗಂಡ ಹತ್ರ ಬೆಳಿಗ್ಗೆ ಆದ್ರೆ ಬರ್ತಾನೆ ಇರುತ್ತೆ. ಯಾರು ನೀವು? ಯಾರು ಬೇಕಾಗಿತ್ತು? ಅದು ಓ, ಮಾಮನ್ ನೋಡಕ್ ಬಂದ್ರಾ? ಬನ್ನಿ ಒಳಗಡೆ. ಕಮ್ 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 ಕಮ್. ಈ ನನ್ ಮಗ ಒಬ್ಬ ಇವ್ನ ಹಳ್ಳಿನಾಗ್ ಮಾಡ್ಕೊಳ್ಳೋದ್ ಬಿಟ್ಟು ವಾಚ್ಮ್ಯಾನ್ ಆಗಿ ನಮ್ ಮನೆಗ್ ಸೇರಿಸ್ಕೊಳ್ಬೇಕಾಗಿತ್ತಕ್ಕ. ಕಮ್ ಕಮ್ ಬನ್ನಿ ಬನ್ನಿ ಬನ್ನಿ. ಇವ್ರೆ ಮೈ ಒನ್ ಅಂಡ್ ಓನ್ಲಿ ಮಾಮ. ಮಾತಾಡಿ ಬನ್ನಿ. ನಮಸ್ತೆ ಸರ್. ನಮಸ್ಕಾರಮ್ಮ, ಏನಾಗಬೇಕಾಗಿತ್ತು? ನಾನು ಈ ಏರಿಯಾ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸರ್. ಏನು, ಗೌರ್ಮೆಂಟ್ ಸ್ಕೂಲ್ ಟೀಚರಾ? ಅಯ್ಯೋ ದೇವ್ರೆ. ಇವರು ನಮ್ ಸ್ಟೂಡೆಂಟ್ಸ್. ಸರಿ, ಅಕ್ಕ, ನೆಕ್ಸ್ಟ್ ನನ್ಗೆ ಹಬ್ಬ. ಅಶ್ವಿನಿ ಸ್ಕೂಲ್ ಟೀಚರ್ ಅಕ್ಕ ಅವರು. ಅಶ್ವಿನಿ ಸ್ಕೂಲ್ ಟೀಚರಾ? ಇದೇನಿದು, ಸ್ಟೂಡೆಂಟ್ಸ್ ನೆಲ್ಲ ಕರ್ಕೊಂಡ್ಬಿಟ್ಟಿದ್ರಾ? ನಮ್ಮ ಮಾಮನ್ ಮೇಲೆ ಏನಾದ್ರು ಆರ್ಟಿಕಲ್ ಬರೀತಾ ಇದ್ರ?